ಫೈನ್. ನಾನು ಸುನಿಲ್ ಅವ್ರನ್ನ ಬಂದು ಕೇಳಿ ಬರ್ತೀನಿ. ಸುನಿಲ್, ಚಿಕ್ಕದಾಗಿ ಹೋಗ್ಬಿಡೋಣ ನಾವು ಕ್ವಿಕ್ಕಾಗಿ. ಇವತ್ತು ರಾತ್ರಿ ಒಂದು ನಾಗರಿಕತೆನ ನಾಶ ಮಾಡ್ತೀನಿ ಅಂತ ಹೇಳೋದು ಅಂತಾರಾಷ್ಟ್ರೀಯ ಕಾನೂನು, ಮಾನವ ಹಕ್ಕುಗಳು, ಯುದ್ಧ ನಿಯಮಗಳು ಅಥವಾ ನಾಗರಿಕತೆ ವಿಚಾರಗಳು, ನಾಗರಿಕರ ವಿಚಾರಗಳು, ಇವೆಲ್ಲದರ ಆಧಾರದಲ್ಲಿ ಇದೆಲ್ಲ ಗೊತ್ತಿದ್ದೋ ಓದ್ಕೊಂಡೋ ಇದನ್ನು ಟ್ರಂಪ್ ಮಾತಾಡ್ತಿರೋದಾ ಅಥವಾ ಏನೂ ತಿಳಿಯದ ಮೂರ್ಖನಂತೆ ಟ್ರಂಪ್ ಏನಾದರೂ ಬಿಹೇವ್ ಮಾಡ್ತಿರೋದಾ ಇಲ್ಲಿ ಅಂತ? ಗುಡ್ ಈವ್ನಿಂಗ್ ಆ್ಯಂಡ್ ಜೈ ಹಿಂದ್ ಟು ಆಲ್ ಮೈ ಫೆಲೋ ಪ್ಯಾನಲಿಸ್ಟ್. ಟ್ರಂಪ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರಂತೆ. ಓಕೆ. ನೋ ದಟ್ಸ್ ಮೈ ಆನ್ಸರ್. ಓಕೆ. ಟ್ರಂಪ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರಂತೆ. ಸರ್ ಸಿ, ಲೆಟ್ ಮಿ ಸ್ಟಾರ್ಟ್. ಈ ಒಂದು ಕಾನ್ಫ್ಲಿಕ್ಟ್ ಏನು ನಡೀತಿದೆ, ಓಕೆ, ಒಂದು ಸ್ವಿಫ್ಟ್ ಕ್ಯಾಂಪೇನ್ ಅಂತ ಟಕ್ ಅಂತ ಮುಗಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಬಂದರು. ಮೊನ್ನೆ ಲಾಸ್ಟ್ ನಿಮ್ಮ ಸ್ಟುಡಿಯೋಲಿ ನಾನು ಕೂತ್ಕೊಂಡಿದ್ದಾಗ ಯಾವ ಒಂದು ಅನಾಲಿಸಿಸ್ ಟ್ರಂಪ್ ಕಡೆಯಿಂದ ಬಂದಿತ್ತು ಅಂದರೆ ದೇ ವಾಸ್ ಎ ಸ್ಪೀಚ್. ಓಕೆ. ಪೀಟರ್ ಹೆಕ್ಸೆತ್ ಅದನ್ನು ವಿಕ್ಟ್ರಿ ಸ್ಪೀಚ್ ಅಂತ ಹೇಳ್ಬಿಟ್ಟು ಕರೆದ್ರು. ಬಟ್ ಟ್ರಂಪ್ ಅಳ್ತಿದ್ದಂಗಿತ್ತು ಅದು, ಅರ್ಥ ಆಯ್ತಾ? ಅದರಲ್ಲಿ ಹೇಳ್ತಾರೆ ಸ್ಟ್ರೈಟ್ ಆಫ್ ಹಾರ್ಮೂಸ್ನ ನಾನು ಅಂದರೆ ನಾವಿನ್ನ ಬಿಟ್ಬಿಡ್ತೀವಿ ಅದನ್ನು. ನೀವು ಹೇಳ್ತೀರಾ, ಅವ್ರು ಕೇಳಿದ್ರೆ ಆನಂದ ಬಾಷ್ಪ ಅಂತ ಹೇಳ್ಬೋದು. ಹೌದು, ಅಲ್ಲ, ಅದಕ್ಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದು. ಸೊ ಇವ್ರು ಹೇಳ್ತಿದ್ರು ಸ್ಟ್ರೈಟ್ ಆಫ್ ಹಾರ್ಮೂಸ್ ಇನ್ನು ನನಗೆ ಬೇಕಾಗಿಲ್ಲ, ಯಾರ್ಯಾರಿಗೆ ಬೇಕು ನೀವು ಬಂದು ನೀವು ಓಪನ್ ಮಾಡ್ಕೊಳ್ಳಿ, ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತಿದ್ದಾರೆ. ಅದಾದ್ಮೇಲೆ ಅವರ ಟ್ರೂತ್ ಸೋಷಿಯಲ್ ಅಲ್ಲಿ ಅವರು ಯೂಸ್ ಮಾಡಿರೋ ವರ್ಡ್ಸ್, ಬೀಯಿಂಗ್ ಅನ್ ಇಂಟರ್ನ್ಯಾಷನಲ್ ದಟ್ ಸೋ ಕಾಲ್ಡ್, ನಾನು ಹೇಳಿದ್ದೀನಿ ಕರಿಬೇಡಿ ಅಂತ, ಬಟ್ ಸ್ಟಿಲ್ ದಟ್ ಬಿಗ್ ಬಾಸ್ ಆಫ್ ದ ವರ್ಲ್ಡ್, ಇಟ್ಸ್ ನಾಟ್ ಫಾರ್ ದ್ಯಾಟ್. ಸೊ ಬೇಸಿಕಲಿ ಯಾವುದೇ ಒಂದು ನಾಗರಿಕತೆನ ಅಂತ್ಯ ಮಾಡೋದಷ್ಟು ಸುಲಭ ಅಲ್ಲ ರಮಾಕಾಂತ್ ಅವರೇ. ನಾನು ಆ್ಯಸ್ ವಿ ಅನಲೈಸ್ ನಾನು ಅದನ್ನು ಹೇಳ್ತೀನಿ. ಓಕೆ. ಒಂದು ಇದೇನಿದೆ ನಾಗರಿಕತೆ ಅನ್ನೋದು ಏನಿರುತ್ತಲ್ಲ, ಅದು ಎಷ್ಟೋ ಲಕ್ಷಾಂತರ ವರ್ಷಗಳಿಂದ ಅಲ್ಲಿ ಬೆಳೆದಿರುತ್ತೆ. ಇಟ್ಸ್ ಎ ಪ್ರೊಸೆಸ್ ಆಫ್ ಎವಲ್ಯೂಷನ್. ಇವತ್ತು ಅದನ್ನೆಲ್ಲ ಎಂಡ್ ಮಾಡಬೇಕಂದ್ರೆ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡಬೇಕು, ಮಾಡ್ಬಿಡ್ತಾರ ಇವರು? ದಟ್ ಈಸ್ ಇಂಪಾಸಿಬಲ್. ಇದ್ರ ಜೊತೆಯಲ್ಲಿ ಇನ್ನೊಂದು ಏನು ಹೇಳಬೇಕು, ಇದು ಏನೂ ನಡೆಯಲ್ಲ ಅಂತ ಹೇಳೋಕ್ಕೆ ನೀವೇ ಒಂದು ಮಾತು ಹೇಳಿದ್ರಿ. ಅದಕ್ಕೆ ಮುಂಚೆ ನಾನೇನು ಹೇಳ್ಬೇಕಂದ್ರೆ, ಒಂದು ಸೀಸ್ ಫೈರ್ ಪ್ರಪೋಸಲ್ ಅಂತ ಹೇಳ್ಬಿಟ್ಟು 15 ಕಂಡೀಷನ್ 42 to 45 ಡೇಸ್ ಏನು ಕೊಡಬೇಕು, ಆ ಸೀಸ್ ಫೈರ್ ಪ್ರಪೋಸಲ್ ಅಮೆರಿಕಾಯಿಂದ ಥ್ರೂ ಪಾಕಿಸ್ತಾನ್ ಹೋಗಿದೆ ಇರಾನ್ ಹತ್ರ. 15 ಕಂಡೀಷನ್ಸ್ ಇದೆ. ಇರಾನ್ ತನ್ನ ಒಂದು 10 ಕಂಡೀಷನ್ ಏನಿದೆ ಅದನ್ನ ವಾಪಸ್ ಕೊಟ್ಟಿದೆ. ಸೊ ಡ್ಯಾಮೇಜ್ ಆಗಿರೋದು ಕಟ್ಕೊಡ್ಬೇಕು, ತುಂಬಾ ಇದೆ. ಅಂದ್ರೆ ನಾವು ಅದನ್ನ ಹೇಳ್ಬೇಕು ಅಂದ್ರೆ, ಈ ವಾರ್ ಏನಿದೆ, ನಾವು ಟೆಂಪರರಿ ಸೀಸ್ ಫೈರ್ ನಮಗೆ ಬೇಕಿಲ್ಲ, ಇದು ಪರ್ಮನೆಂಟ್ ಆಗಿ ಎಂಡ್ ಆಗಬೇಕು ಅಂದ್ರೆ, ನಾನು ಇಂಪಾರ್ಟೆಂಟ್ ಕ್ರಿಟಿಕಲ್ ಯಾವುದಿದೆ ಅದನ್ನ ಹೇಳ್ತಿದ್ದೀನಿ. ಅದಾದ್ಮೇಲೆ ಕಂಪ್ಲೀಟ್ ಲಿಫ್ಟಿಂಗ್ ಆಫ್ ಸ್ಯಾಂಕ್ಷನ್ಸ್, ಯಾಕಂದ್ರೆ ಅದರಿಂದಾನೇ ಅವರ ಎಕಾನಮಿ ಹಾಳಾಗಿರೋದು ಇರಾನ್ದು. ಆಮೇಲೆ ಇರಾನ್ US ಮತ್ತೆ ಇಸ್ರೇಲ್ ಗ್ಯಾರಂಟಿ ಕೊಡಬೇಕು ದಟ್ ಇನ್ ದ ಫ್ಯೂಚರ್ ದೇರ್ ವಿಲ್ ಬಿ ನೋ ಮೋರ್ ಅಟ್ಯಾಕ್ಸ್ ಆನ್ ಇರಾನಿಯನ್ ಸಾಯಿಲ್, ಅದಿದೆ. ಅದಾದ್ಮೇಲೆ ವಾರ್ ಕಾಂಪನ್ಸೇಷನ್ ಮತ್ತೆ ರೀಕನ್ಸ್ಟ್ರಕ್ಷನ್ ಫಂಡಿಂಗ್ ಇದು ಅಮೆರಿಕಾನೇ ಕೊಡಬೇಕು, ಅದು ಅವ್ರದ್ದೊಂದು. ಮತ್ತೆ ರೆಕಗ್ನಿಷನ್ ಆಫ್ ಇರಾನಿಯನ್ ಸಾವರ್ನಿಟಿ ಇನ್ಕ್ಲೂಡಿಂಗ್ ಹರ್ಮೂಸ್ ಇನ್ಫ್ಲೂಯೆನ್ಸ್, ಯಾಕಂದ್ರೆ ಸ್ಟೇಟ್ ಆಫ್ ಹರ್ಮೂಸ್ ಏನಿದೆಯಲ್ಲ, ಇಟ್ ಡಸ್ ನಾಟ್ ಬಿಲಾಂಗ್ ಟು ಇರಾನ್ ಅಲೋನ್. ಇದು ದಟ್ಸ್ ಅ ಡಿಫರೆಂಟ್ ಜಿಯೋ ಪೊಲಿಟಿಕಲ್ ಗೇಮ್ ಆಲ್ ಟುಗೆದರ್. ಬಟ್ ಸ್ಟೇಟ್ ಆಫ್ ಹರ್ಮೂಸ್ ಏನಿದೆಯಲ್ಲ, ಅದು ಬರೀ ಇರಾನ್ಗೆ ಸೇರಿದಲ್ಲ. ಸೊ ಈ ರೀತಿಯಾದಂತಹ ಒಂದು ಕಂಡೀಷನ್ಸ್ ಇದೆ. ಒಂದು ಹೇಳಿ, ಈಗ ಇದೆಲ್ಲ ಆದ್ಮೇಲೂ ಲೆಟ್ ಅಸ್ ಸೇ ಈ ಒಂದು ಕಂಡೀಷನ್ಸ್ ಏನಿದೆ, ಈ 10 and 15 ಇದ್ರ ಜೊತೆ ಅವರು ನೆಗೋಷಿಯೇಷನ್ನೇ ಮಾಡ್ಬೇಕು, ಅಲ್ಲ ಅಟ್ಯಾಕೇ ಮಾಡ್ಬೇಕಂತಿದ್ದಿದ್ರೆ ಈ ನೆಗೋಷಿಯೇಷನ್ಸ್ಗೆ ಏನಕ್ಕೆ ಮುಂದೆ ಬಂದಿದ್ದಾರೆ? ದಟ್ ಈಸ್ ದ ಫಸ್ಟ್ ಕ್ವೆಶ್ಚನ್. ಅದೇ ಉದ್ದೇಶ ಆಗಿದ್ರೆ ನೀವು ಈ ಕಂಡೀಷನ್ಸ್ ಏನಕ್ಕೆ ಕಳಿಸ್ತಾ ಇದ್ದೀರಾ? ನಿಮ್ಗೂ ಗೊತ್ತಿದೆ, ನೀವು ಅದನ್ನ ಮಾಡಿದ್ರಿ ಅಂತ ಹೇಳಿದ್ರೆ ಎಂಟೈರ್ ಮಿಡ್ಲ್ ಈಸ್ಟ್ ಮೇಲೆ, ಎಲ್ಲಾ GCC ಕಂಟ್ರೀಸ್ ಮೇಲೆ ಇವತ್ತು ರಾತ್ರಿನೇ ಇರಾನ್ ರಿಟಾಲಿಯೇಟ್ ಕೂಡ ಮಾಡುತ್ತೆ. ಯಾಕಂದ್ರೆ ನೀವು ಈಗ ಒಂದ್ ತಿಂಗಳಲ್ಲಿ ನೀವೇನು ಮಾಡೋಕ್ಕಾಗ್ಲಿಲ್ಲ. ಅವರ ಟಾರ್ಗೆಟೆಡ್ ಅಟ್ಯಾಕ್ಸ್ ಏನ್ ನಡೀತಾ ಇದೆ ಅದು ಕಂಟಿನ್ಯೂ ಆಗ್ತಾನೆ ಇದೆ, ನೀವು ನಿಲ್ಸಕ್ಕಾಗಿಲ್ಲ ಅದನ್ನ. ಇವತ್ತು ಒಂದ್ ರಾತ್ರಿಲಿ ನೀವು ಪವರ್ ಗ್ರಿಡ್ ಮೇಲೆ ಮಾಡ್ತೀರಾ, ಮಾಡಿ. ಈಗ ಕ್ರೆಡಿಬಲ್ ರಿಪೋರ್ಟ್ ಏನಿದೆ ಅದು ಟೈಮ್ಸ್ ಆಫ್ ಇಸ್ರೇಲ್ ಅಲ್ಲಿ ಇವತ್ತು ಪಬ್ಲಿಷ್ ಆಗಿದೆ. There is a report that Russian intelligence has shared the details of 55 American Israel power plants ಮತ್ತೆ ಕ್ರಿಟಿಕಲ್ ಪವರ್ ಸ್ಟೇಷನ್ಸ್. ಅದನ್ನ ಕೂಡ ಅವರು ತುಂಬಾ ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ. ಐ ಗೆಟ್ ಇನ್ ಟು ಇಟ್ ಲೇಟರ್. 3 stages ಅಲ್ಲಿ ಯಾವುದಕ್ಕೆ ಕ್ರಿಟಿಕಲ್ ಇರುತ್ತೆ, ಇಂಡಸ್ಟ್ರಿಗೆ ಯಾವ್ದು ಕ್ರಿಟಿಕಲ್ ಇದೆ, ಡೊಮೆಸ್ಟಿಕ್ ಯಾವ್ದು ಕ್ರಿಟಿಕಲ್ ಇದೆ, ಅದು ಬಿಟ್ಟು ಜನರಲ್ ಯಾವ್ಯಾವ್ದಿದೆ. ಸೊ ಇನ್ನೊಂದೇನಂದ್ರೆ ಮೇಜರ್ ಅರ್ಬನ್ ಇಂಡಸ್ಟ್ರಿಯಲ್ ಹಬ್ಸ್ ಬಗ್ಗೆ ಆಯ್ತಾ. ಇದು ಇನ್ನೊಂದೇನಂದ್ರೆ ಇಸ್ರೇಲಿ ಒಂದು ಪವರ್ ಇದೆಯಲ್ಲ, ಹೇಳ್ತಾರೆ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಅವರು ಸೆಲ್ಫ್ ಸಸ್ಟೈನ್ಡ್ ಅಂದ್ರೆ ಅವರ ಎಂಟೈರ್ ಎನರ್ಜಿ ಅವರು ಒಳಗಡೆನೆ ಜನರೇಟ್ ಮಾಡ್ಕೋತಾರೆ. ಅವ್ರು ಬೇರೆ ಯಾವ ದೇಶದಿಂದಾನು ಅವರು ಎನರ್ಜಿ ತಗೊಳಕ್ ಆಗಲ್ಲ. ಕಾರಣ ತುಂಬಾ ಸಿಂಪಲ್, ದೇ ಆರ್ ಸರೌಂಡೆಡ್ ಬೈ ಹಾಸ್ಟೈಲ್ಸ್, ಯಾರು ಕೊಡಲ್ಲ ಅವರಿಗೆ ಇಸ್ರೇಲ್ದು. ಸೊ ಈ ಒಂದು ಕಾರಣ ಇರೋದ್ರಿಂದ ಇವತ್ತು ಲೆಟಸ್ಸೇ ಇವರ ಪವರ್ ಗ್ರಿಡ್ ಮೇಲೆ ಅವ್ರು ಏನಾದ್ರು ಅಟ್ಯಾಕ್ ಮಾಡ್ಬಿಟ್ಟು ಸರ್ವನಾಶ ಮಾಡ್ಬಿಟ್ರು ಅಂತಾನೆ ಇಟ್ಕೊಳ್ಳಿ, ಇವರು ಸುಮ್ಮನೆ ಇರ್ತಾರ? ಯಾಕಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಏನಿದೆ ದೇ ಆರ್ ಡಿಪ್ಲೀಟೆಡ್ ಕಂಪ್ಲೀಟ್ಲಿ.
ಇರಾನ್ ಅಂದ್ರೆ ಇಸ್ರೇಲ್ ಅಲ್ಲಿ ಏನಿದೆ ಇವತ್ತು, ಓಕೆ ಇಫ್ ರಿಪೋರ್ಟ್ಸ್ ಆರ್ ಟು ಬಿ ಬಿಲೀವ್ಡ್, ಅವರ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಏನಿದೆ ದೇ ಆರ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ, ದೇ ಆರ್ ನಾಟ್ ದೇರ್ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇದೆ. Okay. ಎಲ್ಲಾ ಮಿಸೈಲ್ಸ್ ಹೋಗ್ಬಿಟ್ಟು ಡೈರೆಕ್ಟ್ ಅವ್ರದ್ದು ಹಾಳಾಗಿದೆ. ಇವರು ಕಡಿಮೆ ಮಾಡ್ತಿದ್ದಾರೆ ಅಟ್ಯಾಕ್ಸ್, ಬಟ್ ಯಾವ್ಯಾವ್ದು ಇವರು ಅಟ್ಯಾಕ್ಸ್ ಕಡಿಮೆ ಮಾಡಿ ಆದ್ರೂ ಸರಿ, ಯಾರ್ಯಾರು ಇವ್ರು ಲಾಂಚ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮಿಸೈಲ್ ಕೂಡ ಹೋಗ್ಬಿಟ್ಟು ಕರೆಕ್ಟಾಗಿ ಟಾರ್ಗೆಟ್ ಆಗ್ತದೆ, ಯಾಕಂದ್ರೆ ದೇರ್ ಇಸ್ ನೋ ಏರ್ ಡಿಫೆನ್ಸ್ ಸಿಸ್ಟಮ್, ದೇ ಆರ್ ಡಿಪ್ಲೀಟೆಡ್. ಸೊ ಇದೆಲ್ಲ ಇರೋದ್ರಿಂದ ಐ ಡೋಂಟ್ ಥಿಂಕ್ ಟ್ರಂಪ್ ಮಾತನ್ನ ನಾವು ಅಷ್ಟು ಸೀರಿಯಸ್ ಆಗಿ ತಗೋಬೇಕು. ಯಾವುದೇ ನಾಗರಿಕತೆನ ಅಷ್ಟು ಈಸಿಯಾಗಿ ಇವ್ರು ವೈಪ್ ಔಟ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಒಂದು ಬೀಳ್ತಿರೋ ಸಾಮ್ರಾಜ್ಯದ ದೊರೆ ಇರ್ತಾನಲ್ಲ, ಅವನ ಬಾಯಿಂದ ಈ ತರದ ಮಾತುಗಳು ಎಕ್ಸ್ಪೆಕ್ಟೆಡ್. ಇದು ಕುಸಿಯುತ್ತಿರೋ ಸಾಮ್ರಾಜ್ಯ, ಹರ್ಷೋದ್ಗಾರ ಅಲ್ಲ, ಇದು ಚೀತ್ಕಾರ ಅಂತ. ಸ್ಟೆಪ್ಸ್ ಅಲ್ಲಿ ಅಮೆರಿಕ ಇವತ್ತು ಕೆಳಗಡೆ ಬೀಳ್ತಿದೆ. ಇದು ಎಲ್ಲಾ ಎಂಪೈರ್ಸ್ ಹೀಗೇನೆ ಬಿದ್ದಿರೋದು. ಇದನ್ನ ನಾನು ಫರ್ದರ್ ಹೇಳ್ತೀನಿ ಆಮೇಲೆ.